Hi everyone, welcome back to my Benki Tanisha YouTube channel. I post videos on lifestyle, makeup and skincare. It is just that it is not a tutorial. ನಾನು ಆಚೆ ಹೋಗಬೇಕಾದ್ರೆ ಯಾವ ರೀತಿಯಾಗಿ ರೆಡಿ ಆಗ್ತೀನಿ ಸಿಂಪಲ್ ಆ್ಯಂಡ್ ಈಸಿ ಮೆಥಡ್ಸನ್ನು ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸ್ಕಿನ್ ಕೇರ್ ಮುಗಿದು ಹೋಗಿದೆ. ಐ ಹ್ಯಾವ್ ಅಪ್ಲೈಡ್ ಫಸ್ಟು ಟೋನರು, ಅದಾದಮೇಲೆ ಮಾಯ್ಶ್ಚರೈಸರ್ನ ನಾನು ಅಪ್ಲೈ ಮಾಡಿದ್ದೀನಿ. ಬಟ್ ಯಾವುದೇ ಮೇಕಪ್ ಹಾಕೋದಕ್ಕಿಂತ ಮುಂಚೆ ಐ ಫಸ್ಟ್ ಟ್ರೈ ಟು ಯೂಸ್ ಎನಿ ಆಫ್ ದ ಪ್ರೈಮರ್. ನನಗೆ ಇಂಥದ್ದೇ ಬೇಕು ಅನ್ನೋ ಥರದ್ದು ಏನಿರಲ್ಲ. ಸೊ ಐ ಫಸ್ಟ್ ಯೂಸ್ ಪ್ರೈಮರ್. ಈಗ ನಾನು ಪ್ರೆಪ್ ಮಾಡ್ಕೊಂಡಿದ್ದಾಯಿತು. ಐ ಆಮ್ ಡೈರೆಕ್ಟ್ಲಿ ಗೋಯಿಂಗ್ ವಿತ್ ದ ಫೌಂಡೇಶನ್. ಐ ಆಮ್ ಯೂಸಿಂಗ್ ಫಾರೆವರ್ 52 ಫೌಂಡೇಶನ್. ಆ್ಯಕ್ಚುಲಿ ನಾನು ಕೈಯಲ್ಲೇ ಸ್ವಲ್ಪ ತೊಗೊಳ್ತೀನಿ. ಯಾಕೆಂತಂದರೆ ಐ ಆಮ್ ನಾಟ್ ಗೋಯಿಂಗ್ ಟು ಯೂಸ್ ಎನಿ ಆಫ್ ದ ಕನ್ಸೀಲರ್ ಅಥವಾ ಜಸ್ಟ್ ಕನ್ಸೀಲರ್ನ ಯೂಸ್ ಮಾಡ್ತೀನಿ. ನಾನಿವತ್ತು ಐ ಜಸ್ಟ್ ಥಾಟ್ ಲೈಕ್ ಓಕೆ, ಇದು ಸ್ವಲ್ಪ ಚೆನ್ನಾಗಿದೆ, ಕನ್ಸೀಲರ್ ಥರನೇ ನನಗೆ ವರ್ಕ್ ಆಗುತ್ತೆ. ಸೊ ಹಾಗಾಗಿ I'm using this and I'm using my same old makeup sponge. Sometimes you just have to take it in your finger and do this. Right now I am using idralene makeup compact puff baruttalla. I'm directly using that. Actually under eye area is a must because ಫೌಂಡೇಶನ್ ಆಗಲಿ ಅಥವಾ ಕನ್ಸೀಲರ್ ಆಗಲಿ ಏನೇ ಯೂಸ್ ಮಾಡಿದ್ರು ಕ್ರೀಸ್ ಆಗುತ್ತೆ. ಆ ಲೈನ್ಸ್ ಏನು ಬರುತ್ತಲ್ಲ ಅದನ್ನು ಕ್ರೀಸ್ ಅಂತ ಹೇಳ್ತಾರೆ. ಸೊ ಎಸ್ಪೆಷಲಿ ನನಗೆ ಲ್ಯಾಫಿಂಗ್ ಲೈನ್ಸ್ ಬರುತ್ತೆ. ಸೊ ಆ ಲೈನ್ಸನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ ಕಂಪ್ಲೀಟಾಗಿ ವ್ಯಾನಿಷ್ ಆಗಲ್ಲ, ಇಲ್ಲೇ ಸತ್ಯ. ಸೊ ನಾನು ಸ್ವಲ್ಪ ಫೌಂಡೇಶನ್ ಅಥವಾ ಕನ್ಸೀಲರ್ ಏನು ಹಾಕ್ತೀನಿ ಅದನ್ನು ಹಾಕ್ಬಿಟ್ಟು ಐ ವಿಲ್ ಯೂಸ್ ದ ಪಫ್. ನಾನೊಂದು 3-in-1 ಪ್ಯಾಲೆಟ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಕಾಂಟೂರು, ಇದು ಬ್ಲಷು, ಇದು ಹೈಲೈಟರು. ಸದ್ಯಕ್ಕೆ ನನಗೆ ಕಾಂಟೂರ್ ಒಂದು ಸ್ವಲ್ಪ ಬೇಕು ಜಾ ಲೈನ್ ಮಿಕ್ಸಪ್ ಮಾಡ್ಕೊಳ್ಳೋದಕ್ಕೆ. ಅಂದರೆ ನಾನು ಎಷ್ಟೇ ವೆಯ್ಟ್ ಇದ್ರೂ ನನಗೊಂದು ಸ್ವಲ್ಪ ಜಾ ಲೈನ್ ಇರುತ್ತೆ. ಐ ಡೋಂಟ್ ನೋ, ಲಕ್ಕಿ ಅನ್ಕೋಬೇಕು. ಜಸ್ಟ್ ಲೈಕ್ ಆನ್ ದ್ಯಾಟ್ ವೇ ಸೊ ಬ್ರಷಸ್ ಅಷ್ಟೇ ಚೇಂಜ್ ಮಾಡಬೇಕಾಗತ್ತೆ ನನಗೆ. ಸೊ ನಾನು ಕಾಂಟೂರ್ ಎಲ್ಲಿ ಮಾಡಿದೆ ಅದ್ರದ್ದು ಜಸ್ಟ್ ಮೇಲೆ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಂಡು ಚೂರು ನೋಸ್ ಮೇಲೆ ಚೀನ್ ಮೇಲೆ ಟಚ್ ಮಾಡಿಕೊಂಡ್ರೆ ಆಯಿತು. ಆ್ಯಂಡ್ ನೌ ಐ ಆಮ್ ಜಸ್ಟ್ ಗೋಯಿಂಗ್ ವಿತ್ ಇದೊಂದು ಐ ಶ್ಯಾಡೋ ಪ್ಯಾಲೆಟ್. ಇದನ್ನು ತುಂಬ ಸತಿ ನೋಡಿರ್ತೀರ ನೀವು, ಯಾಕಂದರೆ ನಾನು ಬಿಗ್ ಬಾಸಲ್ಲಿ ತುಂಬ ಯೂಸ್ ಮಾಡಿದ್ದೆ ಇದನ್ನು. ಅದ್ರ ಜೊತೆಗೆ ನಂದು ಈಸಿ ಟು ಗೋ ಅನ್ನೋ ಥರದೊಂದು ಐ ಪ್ಯಾಲೆಟ್ ಇತ್ತು ಅಂತಂದರೆ ಇಟ್ ಈಸ್ ಜಸ್ಟ್ ದಿಸ್. ಓಕೆ, ಇದೊಂದು ಬ್ರಷು. ಗೋಯಿಂಗ್ ವಿತ್ ಡೇನಲ್ಲಿ ಆಚೆ ಹೋಗ್ತಿರೋದ್ರಿಂದ ಸನ್ನಿ ಕೈಂಡ್ ಆಫ್ ಶ್ಯಾಡೋ, ಲೈಕ್ ಸ್ವಲ್ಪ ವಾರ್ಮ್ತ್ ಫೀಲ್ ಕೊಡೋದಕ್ಕೆ ವಾರ್ಮ್ ಇರುವಂಥದ್ದು ನಾನು ಯೂಸ್ ಮಾಡ್ತಾಯಿದ್ದೀನಿ. ಯು ಕ್ಯಾನ್ ಲಿಟ್ರಲಿ ಯೂಸ್ ಆರೆಂಜ್. ಆ್ಯಂಡ್ ಕೆಲವೊಂದು ಸಲ ನಿಮ್ಮ ಔಟ್ಫಿಟ್ಟಿಗೆ ಮ್ಯಾಚ್ ಆಗೋ ಥರ ಹಾಕೊಂಡ್ರೂ ಭಾರಿ ಮಸ್ತ್ ಇರುತ್ತೆ. ಶ್ಯಾಡೋ ಕಂಪ್ಲೀಟ್ ಆಯಿತು. ಆ್ಯಂಡ್ ಐ ಆಮ್ ಟುಡೇ ನಾಟ್ ಯೂಸಿಂಗ್ ಎನಿ ಐಲೈನರ್. ಐ ಆಮ್ ಯೂಸಿಂಗ್ ದಿಸ್ ಮಿಸ್ ಕ್ಲಾರಿಯಿಂದ ಅನಿಸುತ್ತೆ. ಎಸ್, ಮಿಸ್ ಕ್ಲಾರಿ ಐ ಶ್ಯಾಡೋ, ಲೈಕ್ ಲಿಟ್ರಲಿ ಕಾಜಲ್ ಥರ ಕೂರುತ್ತಿದ್ದು ಫ್ಲ್ಯಾಟ್ ಆ್ಯಂಗಲ್ ಬ್ರಷ್. ಆ್ಯಂಡ್ ಐ ಆಮ್ ಜಸ್ಟ್ ಗೋಯಿಂಗ್, ಕಾಣಿಸ್ತಿದೆ ಅನ್ಕೋತೀನಿ, ಐ ಲೈನರ್ ಥರ ಇದನ್ನು ಯೂಸ್ ಮಾಡ್ತೀನಿ. ರಫಾಗಿ ಹಾಕ್ಕೊಳ್ತಾ ಇದ್ದೀನಿ ಬಿಕಾಸ್ ಇದನ್ನು ನಾವು ಆಮೇಲೆ ಬ್ಲೆಂಡ್ ಮಾಡ್ಕೋಬೋದು. ಆ್ಯಂಡ್ ಬ್ಲೆಂಡ್ ಮಾಡ್ಕೊಂಡಾಗ ಏನಾಗುತ್ತೆ ಗೊತ್ತಾ, ಆ ಒಂದು ಮರ್ಜ್ಡ್ ಲುಕ್ ಬರುತ್ತೆ. ಸೊ ಇದಿಷ್ಟು ಈ ಥರ ಬ್ರಷ್ ಯೂಸ್ ಮಾಡ್ಬೋದು ಅಥವಾ ಇದಕ್ಕಿಂತ ಚಿಕ್ಕದು ಕೂಡ ಯೂಸ್ ಮಾಡ್ಬೋದು. ಇದನ್ನು ನಾನೇನಂದರೆ ಬ್ಲೆಂಡ್ ಮಾಡಬೇಕು ಅಂತ ಐ ಆಮ್ ಜಸ್ಟ್ ಡೂಯಿಂಗ್ ಇಟ್. ಓಕೆ, ಸೊ ನೀವು ಬ್ಲೆಂಡ್ ಮಾಡ್ಕೊಂಡು ಸಗದಾಗಿ ಕಾಣಿಸುತ್ತೆ. ಯು ಶುಡ್ ಡೆಫಿನೆಟ್ಲಿ ಗೋ ಫಾರ್ ದ ಕಾಜಲ್. ನನಗೆ ಕಾಜಲ್ ಬೇಕು. ಈಗ ಆಫೀಸು ಆ ಥರ ಎಲ್ಲಾದರೂ ನಿಯರ್ ಬೈ ಪ್ಲೇಸಸ್ ಇತ್ತು ಅಂತಂದರೆ
ಐ ಜಸ್ಟ್ ನೀಡ್ ಕಾಜಲ್. ಆ್ಯಂಡ್ ಪ್ರತಿ ಸಲ ನಾನು ಅಪ್ಲೈ ಮಾಡಿದಾಗ ಹಿಂಗೆ ವೈಪ್ ಮಾಡ್ಕೋತೀನಿ ಸೊ ದ್ಯಾಟ್ ಅದರಲ್ಲಿರೋ ಎಕ್ಸಸ್ ಪ್ರಾಡಕ್ಟ್ ಏನಾಗುತ್ತೆ ಬ್ರಷಿಂದ ಆಚೆ ಹೋಗಿ ನಮಗೆ ಬೇಕಾಗಿರೋಂತಹ ಸ್ಮೂತ್ ಫಿನಿಶ್ ಕೊಡುತ್ತೆ. ಆ್ಯಂಡ್ ಮುಂಚೆ ವಿಡಿಯೋದಲ್ಲೂ ನಾನು ಹೇಳಿರ್ತೀನಿ ಪ್ರಾಬಬ್ಲಿ, ನಾನು ಕಾಜಲ್ ಯಾವಾಗ ಅಪ್ಲೈ ಮಾಡಬೇಕಾದ್ರೂ ಲೋವರ್ ವಾಟರ್ ಲೈನ್ ಮಾತ್ರ ಅಲ್ಲ, ಅಪ್ಪರ್ ವಾಟರ್ ಲೈನಲ್ಲೂ ಕೂಡ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿ ಪಕ್ಕದ ರೋಡ್ಗೋದ್ರೂ ಕೂಡ ನಾನು ಕಾಜಲ್ ಹಾಕಿದಾಗ ಐ ಡೋಂಟ್ ಲೀವ್ ಇಟ್ ಇನ್ಕಂಪ್ಲೀಟ್. ಮೇಲೆ ಟಚ್ ಆದಾಗ ಹಂಗೆ ಅದನ್ನು ಮರ್ಜ್ ಮಾಡ್ಕೊಂಬಿಡೋದು ಅಷ್ಟೇ ನಾನು ಮಾಡೋದು. ಮಸ್ಕರ 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 ಮಸ್ಕರ. ಓಕೆ, ಈಗ ಮಸ್ಕರದ ಕತೆ ಮುಗೀತು. ಇನ್ನೊಂದು ಪ್ರಾಡಕ್ಟ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿರುವಂಥದ್ದು, ಲೈಕ್ 4 ಶೇಡ್ಸ್ ಆಫ್ ಐಬ್ರೋ ಫಿಲ್ಲರ್ಸ್ ಇದೆ ಇಲ್ಲಿ, ಲೈಕ್ ಅಲಾಂಗ್ ವಿತ್ ದ ಬ್ರಷ್ ಬರುತ್ತೆ. ಫಸ್ಟು ಸ್ಪೂಲಿಯಲ್ಲಿ ಹಿಂಗೆ ಮಾಡ್ಕೊಂಬಿಟ್ಟು ದೆನ್ ಲೈಕ್ ದ ಸೆಕೆಂಡ್ ಡಾರ್ಕೆಸ್ಟ್ ಶೇಡ್ ನಾನು ತೊಗೊಳ್ತಾ ಇದ್ದೀನಿ. ಬಿಕಾಸ್ ನನ್ನ ಐಬ್ರೋ ಸ್ವಲ್ಪ ಡಾರ್ಕ್ ಇರೋದ್ರಿಂದ ನಾನು ಫಿಲಪ್ ಮಾಡೋದು ಇನ್ಯಾವುದೋ ಕಲರ್ ಥರ ಕಾಣಿಸ್ಬಾರ್ದು. ಸೊ ಹಾಗಾಗಿ ಲೈಕ್ ಇಫ್ ಐ ಆಮ್ ಸೀಯಿಂಗ್ ದಿಸ್ ಸೈಡ್, ಲೈಕ್ ಲಿಟ್ರಲಿ ಮಿರರ್ ಈ ಕಡೆ ಇದೆ, ಆ ಕಾರಣಕ್ಕೆ ನಾನು ಈ ಕಡೆ ನೋಡ್ಕೊಂಡು ಮಾಡ್ತಿರ್ತೀನಿ. ನೀವು ಏನೋ ಅಲ್ಲೆಲ್ಲೋ ನೋಡ್ತಾ ಇದ್ದಾರೆ, ನಮಗೆ ವಿಡಿಯೋ ಮಾಡ್ತಾಯಿದ್ದಾರೆ ಅಂತ ಅಂದ್ಕೋಬೇಡಿ. ಇಲ್ಲಿ ನೋಡ್ಕೊಂಡು ಮಾಡಿದ್ರೆ ನಂದು ಈ ಕ್ಯಾಮ್ರಾದು ಏನಿದೆಯಲ್ಲ ಸ್ಕ್ರೀನು ತುಂಬ ಚಿಕ್ಕದು. ಸೊ ಈ ಚಿಕ್ಕ ಸ್ಕ್ರೀನಲ್ಲಿ ನಾನು ನೋಡೋಕೆ ಹೋದರೆ ನಾನು ಇಲ್ಲಿ ಐಬ್ರೋ ಮಾಡೋ ಬದಲು ಇಲ್ಲಿ ಮಾಡ್ತಿರ್ತೀನಿ, ಆ ಥರ ಆಗುತ್ತೆ. ಸೊ ಒಂದ್ಸತಿ ಹಾಕೊಂಡ್ಮೇಲೆ ಜಸ್ಟ್ ಹ್ಯಾವ್ ಟು ಸ್ಪೂಲಿಂದ ಜಸ್ಟ್ ಹ್ಯಾವ್ ಟು ಬ್ರಷ್ ಇಟ್ ಆಫ್. ಲೈಕ್ ಇನ್ನೂ ಡಾರ್ಕ್ ಬೇಕು ಅಂದ್ಕೊಳ್ಳೋವಂಥವ್ರು ಡಾರ್ಕ್ ಮಾಡ್ಕೋಬೋದು. ಓಕೆ, ಟೈಮ್ ಫಾರ್ ಲಿಪ್ಸ್ಟಿಕ್. ನಾನು ಲಿನೇಜ್ ಲಿಪ್ ಮಾಸ್ಕ್ ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಅದು ಸ್ವಲ್ಪ ಜಾಸ್ತಿನೇ ತಿಕ್ಕಿರೋದ್ರಿಂದ ಎಲ್ಲ ವೈಪ್ ಮಾಡಿಬಿಡ್ತೀನಿ. ಇಫ್ ನಾಟ್ ಯು ಕ್ಯಾನ್ directly apply lipstick on top of it. So I'm taking Maybelline ಅವರ ಇದೊಂದು 680 ಅಂತ ಇದೆ, ಇಟ್ಸ್ ಮೆಸ್ಮರೈಸಿಂಗ್ ಮೆಜೆಂಟಾ. ಈ ಒಂದು ಲಿಪ್ಸ್ಟಿಕ್ ವಿತ್ ಬೇಲಿ ಬ್ರಷ್. ಓಕೆ, ಸೊ ಯೂಶಲಿ ಲಿಪ್ಸ್ಟಿಕ್ಕಲ್ಲೇ ಔಟ್ಲೈನ್ ಮಾಡಿಕೊಂಡು ಬ್ರಷಲ್ಲಿ ಹಾಕ್ತಿರೋದ್ರಿಂದ ಔಟ್ಲೈನ್ ಮಾಡ್ಕೊಂಡು ಫಿಲ್ ಮಾಡಿದ್ರೆ ತುಂಬ ನೀಟ್ ಫಿನಿಶ್ ಬರುತ್ತೆ. ಆ್ಯಂಡ್ ಆನ್ ಟಾಪ್ ಆಫ್ ಇಟ್ ಲೈನರ್ ಹಾಕಿರೋಂಗೆ ಇರುತ್ತೆ, ಅದ್ರ ಜೊತೆಗೆ ಇಟ್ ವಿಲ್ ಬಿ ಲಿಟ್ರಲಿ ಲೈಕ್ ಆಂಬ್ರೆ ಎಫೆಕ್ಟ್ ಸಿಗುತ್ತೆ ನಿಮಗೆ. ಹೊರಗಡೆ ಚೂರು ಡಾರ್ಕು, ಒಳಗಡೆ ಫಿಲ್ಲಪ್ ಮಾಡ್ತಿರುವಂಥ ಜಾಗ ಸ್ವಲ್ಪ ಲೈಟ್. ಸೊ ನಾನು ಇವಾಗ ಮಾತಾಡ್ಕೊಂಡು ಲಿಪ್ಸ್ಟಿಕ್ ಹಚ್ಚಿದ್ರೆ ಎಲ್ಲೆಲ್ಲ ಸ್ಪ್ರೆಡ್ ಆಚೆ ಈಚೆ ಆಗ್ಬಿಡ್ತು. ದಿಸ್ ಇಸ್ ದ ಡ್ರೈ ಶಾಂಪೂ ಐ ಆಮ್ ಯೂಸಿಂಗ್. ಇದನ್ನು ನಾನು ಆ್ಯಕ್ಚುಲಿ ಆರ್ ನಗರದಲ್ಲಿ ಮೇಕಪ್ ಬಯಾಲಜಿ ಅಂತ ಏನೋ ಒಂದಿದೆ, ಅಲ್ಲಿ ತೊಗೊಂಡಿರೋವಂಥದ್ದು. ಲೈಕ್ ಕಂಪ್ಲೀಟ್ಲಿ ಕ್ಲೋಸ್ ಮಾಡಿಬಿಟ್ಟು ಹಾಕ್ಕೊಂಡು ಈ ಥರ ರಬ್ ಮಾಡಬೇಕು, ಒಳ್ಳೆ ಮಸಾಜ್ ಕೊಟ್ಟಂಗೆ. ನನಗೆ ಆಯ್ಲಿ ಅಂತ ಅನಿಸ್ದಾಗ ಮಾತ್ರ ನಾನು ಇದನ್ನು ಯೂಸ್ ಮಾಡ್ತೀನಿ, ಆ್ಯಂಡ್ ನಾಟ್ ಫಾರ್ ದ ಕಂಪ್ಲೀಟ್ ಹೇರ್. ಯು ಕ್ಯಾನ್ ಸಿ, ಐ ಬಿಲೀವ್ ನಾನು ಏನೋ ಹೇರ್ ಸ್ಟೈಲ್ ಚೇಂಜ್ ಮಾಡೋದಕ್ಕೆ ಹೋಗಲ್ಲ. ಸಿಕ್ಕಾಪಟ್ಟೆ ಟ್ಯಾನ್ ಆಗಿದ್ದೀನಿ ಗೊತ್ತಾ ನಾನು. ಸೊ ದಟ್ಸ್ ಆಲ್, ಮೈ ಹೇರ್ ಸ್ಟೈಲ್ ಇಸ್ ಸೆಟ್. ನಾನು ರೆಡಿ ಆಗಿದ್ದಾಯಿತು. ಆ್ಯಂಡ್ ಐ ಜಸ್ಟ್ ಶೋ ಯು ಹೌ ಐ ಆಮ್ ಲುಕಿಂಗ್. ಐ ಹೋಪ್ ಯು ಲೈಕ್ ದ ವಿಡಿಯೋ. ಸಿಂಪಲ್ ಆಗಿ ನೀವು 10 ನಿಮಿಷದಲ್ಲಿ ರೆಡಿ ಆಗಬೇಕು ಅಂತಂದರೆ ಇಷ್ಟೇ ಪ್ರಾಡಕ್ಟ್ ಯೂಸ್ ಮಾಡಿ ಸಿಂಪಲ್ ಆಗಿ ರೆಡಿ ಆದರೆ ಸಾಕು. ಯು ಲುಕ್ ರಿಯಲಿ ಬ್ಯೂಟಿಫುಲ್. ಸೊ ಐ ಹೋಪ್ ಯು ಲೈಕ್ ದ ವಿಡಿಯೋ. ಐ ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್, ಹ್ಯಾವ್ ಫನ್.